ನೂರಾರು ಮತವಿಹುದು ಲೋಕದುಗ್ರಾಣದಲ್ಲಿ, ಆರಿಸಿಕೊ ನಿನ್ನ ರುಚಿಗೊಪ್ಪುವುದನದರೊಳ್. ಸಾರದಡುಗೆಯನೊಳ ವಿಚಾರದೊಲೆಯಲಿ ಮಾಡು, ಬೇರೆ ಮತಿ ಬೇರೆ ಮತ ಮಂಕುತಿಮ್ಮ. ಚಂದ್ರು, ಈ ಪ್ರಪಂಚದಲ್ಲಿ ನೂರಾರು ಮತಗಳಿವೆ. ಅಂದರೆ ಒಬ್ಬೊಬ್ಬರು ಮಹಾತ್ಮರು ಬಂದಿರ್ತಾರೆ, ಅವರು ಕಂಡುಕೊಂಡಂಥ ಒಂದು ಅವರಿಗಾದಂಥ ಒಂದು ಸಾಕ್ಷಾತ್ಕಾರದ ಮೇಲೆ ಅವರು ಒಂದು ಮತವನ್ನು ಪ್ರತಿಪಾದನೆ ಮಾಡಿರ್ತಾರೆ. ಈಗ ದ್ವೈತ ಆಗಿರ್ಬೋದು, ಅದ್ವೈತ ಆಗಿರ್ಬೋದು, ವಿಶಿಷ್ಟಾದ್ವೈತ ಆಗಿರ್ಬೋದು, ಶೈವ ಆಗಿರ್ಬೋದು, ಶಾಕ್ತ ಆಗಿರ್ಬೋದು, ಇದೆಲ್ಲದೂ ಕೂಡ ಒಂದು ಬೇರೆ ಬೇರೆ ರೀತಿಯ ಒಂದು ಆಚಾರ ಪದ್ಧತಿಗಳು ಮತ್ತು ಇದೆಲ್ಲ ಇದೆ. ಈ ಲೋಕದ ಉಗ್ರಾಣ ಅಂದರೆ ಈ ಸ್ಟೋರ್ ರೂಮು, ಈ ಲೋಕ ಅನ್ನೋ ಒಂದು ಸ್ಟೋರ್ ರೂಮಲ್ಲಿ ಈ ಥರದ್ದು ಬೇಕಾದಷ್ಟು ಸಾಮಾನುಗಳಿದೆಯಂತೆ. ಈ ಮತಗಳು 100 ಇರೋದ್ರಿಂದ ಸುಮಾರಿದೆ. ಅದರಲ್ಲಿ ನಮಗೆ ಯಾವ್ದಾದ್ರು ಒಂದನ್ನು ಆಯ್ಕೆ ಮಾಡಿಕೊಂಡು ಅದನ್ನು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡು, ಅಂದರೆ ನಮ್ಮ ಜೀವನದ ಅಡುಗೆಯನ್ನು ಮಾಡ್ಕೊಳ್ಬೇಕು ಅಂತ ಹೇಳ್ತಾ ಇದ್ದಾರೆ ಗುಂಡಪ್ಪನವರು. ಅಂದರೆ ಆ ಮತದಲ್ಲಿ ಏನಿರುತ್ತೆ ಅದರ ಒಂದು ವಿಚಾರವನ್ನು ನಾವು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡು ಅದು ನಮಗೆ ಒಪ್ಪಿಗೆ ಆಯಿತು ಅಂತಂದರೆ ಅದನ್ನೇ ನಾವು ಕೂಡ ಜೀವನ ಪೂರ್ತಿ ಅದನ್ನು ಒಪ್ಕೊಂಡು ಅದನ್ನು ಕೂಡ ಪ್ರತಿಪಾದನೆ ಮಾಡ್ಬೋದು ಅನ್ನೋದನ್ನು ಹೇಳ್ತಾ ಇದ್ದಾರೆ. ಸೊ ಹೀಗೆ ನಾವು ಒಂದು ನಮಗೆ ನಮ್ಮ ಮನಸ್ಸಿಗೆ, ನಮ್ಮ ಬುದ್ಧಿ ಶಕ್ತಿಗೆ ಹೊಂದಿಕೆ ಆಗುವಂಥ ಒಂದು ಮತವನ್ನು ನಾವು ಆಯ್ಕೆ ಮಾಡ್ಕೊಂಡ್ಮೇಲೆ ಅದನ್ನು ನಾವು ಶ್ರದ್ಧೆಯಿಂದ ಪಾಲನೆ ಮಾಡಬೇಕು. ಆಮೇಲೆ ಅದೇ ನಮಗೆ ಸೂಕ್ತ ಅಂತ ನಮಗೆ ಅನಿಸುತ್ತೆ, ಅದನ್ನು ನಾವು ಆಯ್ಕೆ ಮಾಡ್ಕೊಂಡಿರ್ತೀವಿ. ಸೊ ಈ ರೀತಿಯಾಗಿ ನಮ್ಮ ಜೀವನವನ್ನು ರೂಪಿಸ್ಕೊಳ್ಬೇಕು ಅನ್ನೋದನ್ನು ಗುಂಡಪ್ಪನವರು ಈ ಕಗ್ಗದಲ್ಲಿ ಹೇಳ್ತಾ ಇದ್ದಾರೆ. ನಮಸ್ಕಾರಗಳು.